ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್, ಐ ಮೀನ್ 5 ಇಯರ್ಸ್ ಆಯಿತು. 5 ಇಯರ್ಸ್ ನಂತರ ಮತ್ತೆ ನಾವು ಹೊಗೆನೆಕಲ್ಲಿಗೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ಅಂತೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಈ ಟೈಮ್ ಅಂತೂ ಮಿಸ್ ಮಾಡೋದೇ ಬೇಡ. ತೆಪ್ಪದಲ್ಲಿ ಹೋಗೋದಾಗಿರ್ಬೋದು, ಇಲ್ಲಿ ಫಿಶ್ ಫುಡ್ಡು, ಲೋಕಲ್ ಫಿಶ್ ಫುಡ್ ಇರುತ್ತಲ್ಲ ಅದನ್ನೆಲ್ಲ ಟೇಸ್ಟ್ ಮಾಡೋದಾಗಿರ್ಬೋದು, ನಾವೇ ಅಡುಗೆ ಮಾಡೋದಕ್ಕೂ ಕೂಡ ಕೊಟ್ಟು ಬಂದಿದ್ದೀವಿ. ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಅಣ್ಣ, ಅತ್ತಿಗೆ, 2 ಮಕ್ಕಳು, ನನ್ನ ಗಂಡ ಎಲ್ಲರೂ ಸೇರಿ ಈಗ ತೆಪ್ಪಕ್ಕೆ ಹೋಗ್ತಾ ಇದ್ದೀವಿ. ತೆಪ್ಪದಲ್ಲಿ ಏನದು ರೈಡಿಗೆ ಹೋಗ್ತಾ ಇದ್ದೀವಿ. ಸೊ ಹೆಂಗಿರುತ್ತೆ ರೈಡು, ಎಲ್ಲಿ ಹೋಗ್ತೀವಿ, ಹೆಂಗಿರುತ್ತೆ ಫೋಟೋಶೂಟ್, ಏನೇನು ತಿಂತೀವಿ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಫ್ಯಾಮಿಲಿ. ಆಲ್ರೆಡಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಕಡಲೆಪುರಿ ತಿನ್ಕೊಂಡು ಇಲ್ಲಿ ಇವನು ತಿಂತಿರುತ್ತಾಡು. ಇವನು ನಮ್ಮ ಅಣ್ಣ. ಸಿನಿಮಾ ಲಾಸ್ಟ್ ಟೈಮ್ ಯಾಕೆ ವಿಡಿಯೋ ಮಾಡಿಲ್ಲ? ಲಾಸ್ಟ್ ಟೈಮ್ ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂತ ಅಂದರೆ ನನ್ನ ಗಂಡ ಇನ್ನೂ ನನ್ನ ಗಂಡ ಆಗಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಯೂಟ್ಯೂಬ್ನೇ ಸ್ಟಾರ್ಟ್ ಮಾಡಿರಲಿಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ. ಸೊ ಇವಾಗ ಒಂದು ನನ್ನ ಗಂಡ ಇನ್ನೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎರಡಕ್ಕೂ ಆಗುತ್ತೆ, ಲೈಫ್ ಟೈಮ್ ಮೆಮೊರಿ ಉಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಈಗ ಬರ್ತಾ ಇಲ್ಲಿ ಎಲ್ಲ ಲೈಫ್ ಜಾಕೆಟ್ ಹಾಕೊಂಡಿದ್ದಾರೆ. ನಾನು ಹಾಕೋಬೇಕು, ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನು ವೆಯ್ಟ್ ಮಾಡ್ತಾ ಇದನ್ನ ಮಳೆ ಇದೆ. ನನ್ನ ಜಾಕೆಟು ಮಂಗಗಳಿದೆ. ಸೊ ಒಂಚೂರು ಹುಷಾರಾಗಿರ್ಬೇಕು. ತಿಂಡಿಗಳು ಅದು ಇದು ತಗೊಂಡು ಹೋಗೋರು ಒಂಚೂರು ಸೇಫ್ ಎಲ್ಲ ಇಟ್ಕೊಂಡು ಬರಬೇಕು. ಅದು ಇದು ಫೀಸ್ ಮತ್ತೆ 1500 ರೂಪೀಸ್ ಫೀಸ್ ಇದೆ. ನಾವು 1500 ರೂಪೀಸ್ನ ಕೊಟ್ಟುಬಿಟ್ಟು ಇದಕ್ಕೆ ಹೋಗಬೇಕು ತೆಪ್ಪ ರೈಡ್ಗೆ. ಲಾಸ್ಟ್ ಟೈಮ್ ಬಂದಾಗ ಆ್ಯಕ್ಚುಲಾಗಿ 700 ರೂಪೀಸ್ ಇತ್ತು. ಬಟ್ ನಾವು ರೈಡರ್ಗೆ ಅಂದರೆ ಏನು ಡ್ರೈವರ್ ಇರ್ತಾರಲ್ಲ ನಮ್ಮದು, ಆ ಡ್ರೈವರ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹೋಗಿದ್ವಿ. ಈ ಸಲ ಅವ್ರು ಎಷ್ಟು ತಗೊತಾರೋ ಏನು ತಗೋತಾರೋ ಗೊತ್ತಿಲ್ಲ. ತೆಪ್ಪಕ್ಕಂತೂ ಬೋಟಿಂಗಿಗೆ 1500 ಪೇ ಮಾಡಿದ್ದೀವಿ. ಬರೀ ಹೆಂಗಿರುತ್ತೆ ರೈಡ್ ನೋಡೋಣ. ಲೈನಾಗಿ ನಿಂತ್ಕೋಬೇಕು, ಆರ್ಡರ್ ವೈಸ್ ಲೈನಾಗಿ ನಿಂತ್ಕೊಂಡ್ರೆ ಮಾತ್ರ ಅನ್ನೋ ಥರ ಹೇಳ್ತಿದ್ದೀರಾ ಅಂತ. ಹೋಗಮ್ಮ ಏನಾಗಲ್ಲ, ಹೋಗಿ ಆರಾಮಾಗಿ. ಏನಾಗಲ್ಲ, ಕೂತ್ಕೋ. ಆಲ್ ದಿ ಬೆಸ್ಟ್. ಹೋಗ್ಬಿಟ್ಟು ಬನ್ನಿ. ಹೋಗ್ಬಿಟ್ಟು ಬರ್ತೀರಾ? ಹೋಗಿ ಬನ್ನಿ ಹೋಗ್ಬಿಟ್ಟು ಬನ್ನಿ. ಯಾಕಮ್ಮ ಹಾಕೊಂಡು ಹೇಳಿದೆ ನೀನು? ಹೆಂಗಿದೆ ಜನರೇ ನೋಡಿ. ಬೋಟಿಂಗ್ ಕರ್ಕೊಂಬಂದ್ರೆ ಒಂದ್ ಕಡ್ಲೆಪುರಿ ಚೆನ್ನಾಗಿದೆಯಂತೆ. ನಮ್ಮಣ್ಣ ಒಂದ್ 5 ಪೈಸದ್ದು ಸರಿ ಇಲ್ಲ. ಹಾಕೋತಾರೆ ಜಾಕೆಟ್ ಹಾಕೊಳ್ಳಿ ಅಂತ. ಸೇಫ್ಟಿ ಮೆಜರ್ಮೆಂಟ್ನ ಅವ್ರು ಫಸ್ಟ್ ಫಾಲೋ ಮಾಡೋದು. ಓಕೆ, ಹಾಯ್. ಇವನೊಬ್ಬ ಹಲ್ಮುರ್ಕ, ನನ್ನ ದತ್ತು ಪುತ್ರ. ಸುಮಾರು ವರ್ಷ ಆದ್ಮೇಲೆ ನನ್ನ ವಿಡಿಯೋಸಲ್ಲಿ ನೋಡ್ತಾ ಇರ್ತೀರ ನೋಡಿ. ನನ್ನ ಮಗ ಅವಾಗ ಚೆನ್ನಾಗಿದ್ದ, ಇವಾಗ ನಾಯಿ ನನ್ನ ಮಗ ಆದಂಗೆ ಆಗವನೆ. ಹಲ್ಲೋಡು ಹೆಂಗಿದೆ. ನನ್ನ ಮಗ ಆಗಿದ್ದಾಗ ಇನ್ನೂ 2 ವರ್ಷ 3 ವರ್ಷ 4 ವರ್ಷ ಅಷ್ಟೇ. ಈಗ ಅವನು ದೊಡ್ಡವನಾಗ್ಬಿಟ್ಟವನೆ. ಸಂಜೆ ಟೈಮ್ ಬೆಟರ್, ಚೆನ್ನಾಗಿರುತ್ತೆ ಅವಾಗ. ಏನು ನಾವು 5 ವರ್ಷದಿಂದ ಬಂದಿದ್ವಿ, ಚೆನ್ನಾಗಿ ಸೂಪರ್ ಇತ್ತು. ಇವಾಗ ಅದೇ ತರ ನೀವು ಕರ್ಕೊಂಡೋಗಿ ದೂರ ಫೋಟೋ ಶೂಟ್ ಎಲ್ಲ ಮಾಡ್ಕೊಡ್ಬೇಕಾಯ್ತಾ? ಮಾಡ್ಕೊಡ್ತೀರಾ? ದೂರ ಹೋಗ್ಬೇಕಂದ್ರೆ ಇಲ್ಲಿ ದೂರ ಹೋಗ್ಬೇಕಂದ್ರೆ ಅಲ್ಲಿ ನೋಡಿ ಬಿಲ್ ಕೊಡ್ತಾರಲ್ಲ, ಐಲ್ಯಾಂಡ್ವರೆಗೆ ಹಿಂಗೆ ಹೋಗಿ ಬಂದ್ಬಿಡ್ತಾರೆ. ಒಂದು ಪಾಸ್ ತೋರಿಸ್ಬಿಟ್ಟು ನಾವು ಒಳಗಡೆ ಹೋಗ್ಬೇಕಂದ್ರೆ 2500 ರೂಪಾಯಿ ಬರ್ತದೆ ಒಳಗಡೆ. ಓ 2500 ಜಾಸ್ತಿ ಆಯ್ತು. ಕಡಿಮೆ ಹೇಳಿ. ಲಾಸ್ಟ್ ಟೈಮ್ ನಾವು ಕೊಟ್ಟನೆ ಹೋಗಿರೋದು ಎಷ್ಟು ಅಂತ ಕರೆಕ್ಟ್ ಆಯ್ ಪಾಲ್ಸ್ ಹೋಗ್ಬೇಕು, ಕನ್ನಡ ಪಾಲ್ಸ್. ಇಲ್ಲ ನೀವು ವಾವ್ ಫಾಲ್ಸ್ ಅಂತ ಅಂದ್ರೆ ಹೊರ್ಕೋಬೇಡ, ಕಲ್ಲಲ್ಲ. ಫೋಟೋ ತೆಗಿತಿದ್ಯಾ ಮಗನೇ? ಇಲ್ಲ. ಓ ಇಲ್ಲೆಲ್ಲ ಗೇಟ್ ಹಾಕಿದಾರೆ ನೋಡು, ಅವಾಗ ಹಾಕಿರ್ಲಿಲ್ಲ ಇಲ್ಲಿ. ಫುಲ್ಲ ಕಾವೇರಿನೇ.
ಹೆಂಗಿದೆ ಎತ್ತಿಸ್ಕೊಂಡು ಬಟ್ಟೆ ಹೊಡಿಲಿ ಅಂತ ನನ್ನ ಸಾಯಿಸ್ಬಿಡ್ತೀನಿ ಮಗನೇ ನಾನು ನಿಜ ಹೇಳ್ತಿದ್ದೀನಿ ಅಂಕಲ್ ನೀವೇ ಹಾಕೊಳ್ಳಿ ಅಂತೆ ಆಗ್ತೀಯಾ ತಗೋ ಸ್ನಾನ ಮಾಡ್ಕೊಂಡು ಆಗ್ಬೇಕು ಮತ್ತೆ ನನಗೆ ಚೆನ್ನಾಗಿದೆ ಸ್ನಾನ ಮಾಡಿರ್ಲಿಲ್ಲ ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ಸ್ನಾನ ಮಾಡಿಸಿ ಅಣ್ಣ ನೋಡು ಆ ಕಡೆ ಅಲ್ಲಿ ಅಣ್ಣ ಅದಿಂಗ್ ರೌಂಡ್ ಹಾಕಿ ಹೋಗೋದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ತಗೊಂಡೋಗಿ ಆ ಕಡೆಗೆ ಹೋಗೋದು ನೋಡಿ ಇಲ್ಲಿ ಐಲ್ಯಾಂಡ್ ರೋಡ್ ಇದು ಸರಿ ಇಲ್ಲಿ ಬಂದ್ಬಿಟ್ರೆ ಒಳಗಡೆ ಹೋಗಿ ಗೊತ್ತು 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 ₹500 ನೋಡ್ಬೇಡ ಏ ಹೋಗಿ ಅಂಕಲ್ ನೀವು ನಡೀರಿ ನೋಡಲ್ಲ ಅಣ್ಣ ತಲೆ ಕೆಡ್ಸ್ಕೊಬೇಡ ಕಮ್ಮಿ ಮಾಡ್ಕೊಂಡ್ಬಿಡಿ ಬೇಕಾ ಏನಾರು ಸೌತೆಕಾಯಿ ಮಾವಿನಕಾಯಿ ಏನಾರು ಬೇಕಾ ಏನ್ ಬೇಕು ಬೇಡ ಜ್ಯೂಸ್ ಇದೆಯಾ ಸೌತೆಕಾಯಿ ಕೊಡಿ ಜ್ಯೂಸ್ ಕುಡಿಯೋಣ ಸ್ವಲ್ಪ ಕೂಲ್ ಆಗುತ್ತೆ ಒಂಚೂರು ಅವ್ರದ್ನ ಅಲ್ಲ ಹಂಗೆ ಮಾಡ್ಕೊಬಿಡು ಸೇರ್ಸಿ ಸೌತೆಕಾಯಿ ಅಯ್ಯೋ ಈ ನನ್ನ ಮಗ ಸೌತೆಕಾಯಿ ಹುಚ್ಚ ನೋಡಿದ್ವಿ ಸೌತೆಕಾಯಿ ಅಂದ್ರೆ ತುಂಬಾ ಇಷ್ಟ ಎಲ್ಲಿದ್ದೋ ಸೌತೆಕಾಯಿ ಅದು ಸೌತೆಕಾಯಿ ಅಲ್ಲ ನಿಂಗೆ ಏನಾರು ಬೇಕಪ್ಪ ಅವನಿ ಸೂಪರ್ ಆಗಿದೆ ಮಗ್ನೆ ಆದ್ರೆ ನೀನ್ ನನಗೆ ಹಿಂಗೆಲ್ಲ ಹಿಂಸೆ ಕೊಟ್ರೆ ಮಗ್ನೆ ನನ್ಗೆ ನಂದು ಇದೆಲ್ಲ ಹಾಳಾಗಲ್ವಾ ಸ್ಕಿನ್ ಎಲ್ಲ ಹಾಳಾಗಿ ಅಯ್ಯೋ ರಾಮ ಮೊದ್ಲೇ ನನ್ ಗಂಡ ₹50 ಖರ್ಚು ಮಾಡಿ ಪಾರ್ಲರಿಗೆ ಕಳ್ಸಲ್ಲ ನನ್ ಮಗನೆ 4 ತಿಂಗಳಾಯ್ತು ಒಂದು ಐಬ್ರೋಸ್ ಮಾಡ್ಸಿಲ್ಲ ನನ್ಗೆ ಒಂದು ಪಾರ್ಲರಿಗೆ ಕಳ್ಸಲ್ಲ ನನ್ ಸ್ಕಿನ್ ಕೇರ್ ಎಲ್ಲ ಏನಾಗ್ಬೇಕು ಆಲ್ರೆಡಿ ಫ್ರೈ ಆಗ್ತಾ ಇದೀನಿ ಉಪ್ಪಿನ ತರ ಎಲ್ಲ ನನ್ನೇ ಫ್ರೈ ಕೊಡ್ತೀಯಾ ಎಂತ ಗಂಡ ಹುಚ್ಚಿಡ್ದ್ ಬಿಟ್ಟೈತ್ ನನ್ ಗಂಡಂಗೆ ಒಗನೆ ಕಲಿಗ್ ಬಂದಿದ ತಕ್ಷಣ ಮಜಾ ಒಂದಿ ಅಣ್ಣ ಏನ್ ಸಮಾಚಾರ ಅಣ್ಣ ಏನ್ ಸಮಾಚಾರ ಯಾವ್ದಕ್ಕೆ ಬ್ರದರ್ ಸುಮ್ನೆ ಓಕೆ ಬ್ರದರ್ ವಾಟ್ಸ್ಆಪ್ ಬ್ರೋ ಸೂರ್ಯ ಸ್ವಲ್ಪ ಇಳಿಯಪ್ಪ ಮಿಡಕ್ ಬಿದ್ನಲ್ಲ ಸೂರ್ಯ ಅಲ್ಲ ಈಗ ಫಿಶ್ ಎಲ್ಲ ಇದೆ ನೋಡಿ ಇಲ್ಲಿ ಬೇಕಾ ಯಾವ್ದ್ ಕೊಡಿಸ್ತೀಯ ಚಿನ್ನಮ್ಮ ಹಂಗೆ ಇರ್ಲಿ ಬಿಡು ಮುಳ್ಳೆ ತಿಂತಾ ಇದೀವಿ ಸಣ್ಣ ಮುಳ್ಳು ತಿಂತಾ ಇದೀವಿ ಅಲ್ಲೇ ಕುತ್ಕೋ ಅದು ಒಂದೇ ಕಡೆಗೂ ವೆಯ್ಟ್ ಇದಾಗುತ್ತೆ ಅಂತ ಆಳ ಜಾಸ್ತಿ ಇದೆ ಕಳು ನಿನ್ನೆ ಬೇಗ ಪನೀಬಿಯಾ ಪಿಸ್ಕಾವ ಕೊಡು ಕಾಸು ಕೊಡು ಹಾಕೋದೆ ಆ ಮರ್ಯಾದೆಗಾರು ಕಾಸು ಕೊಡು ಏನ್ ಗಂಡ ಇದ್ಯಾ ಶಿ ನಿಂಗೊಂದ್ ಮರ್ಯಾದೆ ಅಂತ ಇದ್ರೆ ಕೊಡು ಮರ್ಯಾದೆ ಅಂತಿದ್ರೆ ₹1000 ಕೊಡು ಮರ್ಯಾದೆ ಅಂತಿದ್ರೆ ಪರ್ಸ್ ಕೊಡು
ಈ ನನ್ನ ಮಗ ಅಯ್ಯೋ ಎಲ್ಲೋಯ್ತು ತಾಳಿ ಕಟ್ಟಿದ್ ಡ್ಯಾಶ್ ಗಂಡ 2 ರೂಪಾಯಿ ಕೊಡ್ತಾವನು. ಇಂಥ ಗಂಡನ್ ಕಟ್ಕೊಂಡ್ ನಾನು ಏನ್ ಮಾಡ್ಲಿ ದೇವ್ರೆ. ಈಗ ನೋಡಿ ಅವ್ರ ಜೊತೆ ಕೂಗಕ್ ಸ್ಟಾರ್ಟ್ ಮಾಡ್ತಾನೆ. ಹಾಡ್ ಹೇಳ್ತಾನೆ ಇವ್ನು. ಹಾಡ್ ಹೇಳದೆ ಹಾಡ್ ಹೇಳಲ್ಲ, ಹಾಡ್ ಕೇಳಿಸ್ತೀನಿ. ಹಾಡು ಹೇಳ್ಬೇಕು ಅಂತ. ಯಾವ ಹಾಡು? ಅವಳೇ ಹೇಳ್ತಾಳೆ. ಡವ್ ಮಾಡಕ್ಕೆ ನಾ ಫೇವ್ರೇಟ್ ನಾ ಪೆಳ್ಳಾಮೆ ಅಂತ. ಅವನ ವಾಯ್ಸಲ್ಲಿ ಹೇಳ್ತಾನೆ. ಕಳ್ದೈತಿ ಆಮೇಲೆ ಇದು ಹಾಕ್ಬಿಟ್ಟು ಒಂದು ಹಾರ್ಟ್ ಹಾಕ್ಬಿಡು. ಏನ್ ಬೇಕು? ಈ ಕಡೆ ಬಾ, ಎಲ್ಲ ಬನ್ರಿ. ಅಲ್ಲಿ ಕೇಳಿಸ್ತಾನೆ ಇಲ್ಲ ಅನ್ಸುತ್ತ ಹಾಡು. ನಾ ಪಕ್ಕನುಂಟೆ ಚಾಲೆ. ಅವಾಗಿಂದ ತೊಳ್ತೀನಿ ಅಂದ್ರೆ ಈಗ ಪಕ್ಕನುಂಟೆ ಚಾಲೆ ಅಂತೆ. ಡೈಲಿ ಕೊಡೋ ನೀನ್ ಹಾಕಿರೋದು ಹಾಡ್ ನಾನಲ್ಲ ಹಾಕಿರೋದು. ಅಲ್ಲ ಗೊಡವಲ್ಲೂ ಜರಗದ ಇಂತ ಜಗಳ ಆಗೋದಿಲ್ವಂತೆ. ನಾನು ಅಯ್ಯೋ ಹಿಂಗೆಲ್ಲ ಕಷ್ಟಪಟ್ಟು ಆಡ್ತಿರೋದು. ಹೆಂಡತಿ ಫೇವ್ರೇಟ್ ಅಂತೆ, ಜಗಳ ಆಡಲ್ವಂತೆ. ನನ್ ಪಕ್ಕ ಇದ್ರೆ ಸಾಕಂತೆ. ಇಷ್ಟ ತನಕ ಪಕ್ಕ ಇರೋದಕ್ಕೆ ತಳ್ತೀನಿ ಅಂದಿದ್ದಾಯ್ತು. ಬೆಳಗಿಂದ ಸಂಜೆವರೆಗೂ ವಾವ್, ಮತ್ತೆ ಫಾಲ್ಸ್ ಹತ್ರ ಬಂದ್ವಿ. ಮಾಡೋಣ ಅಲ್ಲಿ. ಅದು ವಿಡಿಯೋ ಆನ್ ಆಗಿದ್ಯಾ ಅಣ್ಣ? ನೋಡುವಿ. ಸೆಕೆಂಡ್ ಫಾಲ್, ಫೋರ್ತ್ ಫಾಲ್. ಮಗ್ನೆ ನಾವ್ ಎಲ್ಲಿ ಫೋಟೋ ತಗೊಂಡಿದ್ದು ಅಂತ ನೆನ್ಪಿದ್ಯಾ ಮಗ್ನೆ? ಇಲ್ಲನಾ? ಅಲ್ಲ, ಹಂಗೆ ಮೇಲೆಯಿಂದ ಬರ್ಬೇಕಿತ್ತಪ್ಪ. ಫೋಟೋ ಅಲ್ಲಿಂದ ಮೇಲೆಯಿಂದ ಬಂದ್ರೆ ಅಲ್ಲಿ ತಗೋಬಹುದು ಬಾ. ಎಲ್ ಮೇಲೆ ಬರ್ತೀವಿ? ಆಮೇಲೆ ಕಲ್ ಮೇಲೆ. ಆಮೇಲೆ ಎಡಿಟ್ ಮಾಡ್ತೀಯಲ್ಲ ಮ್ಯಾಗಿ ಬೇಡ ಅಂತ. ಸೊ ಯಾಕೆ ಕಿರಿಸ್ತಿದ್ಯಾ ರಜಾ? ಇವನಿಗೆ ಕಿರ್ಚೋದೇ ಒಂದ್ ಕೆಲ್ಸ ಆಗ್ಬಿಟ್ಟೆ. ಚಿನ್ನಮ್ಮ ಬಂತು ಇವಾಗ ನೋಡೋಣ ವ್ಯೂ ಅಲ್ಲಿ. ಫುಲ್ ತೋರ್ಸೋಣ. ಅಲ್ಲಿ ನೋಡ ಮಗ್ನೆ ಅಲ್ಲಿ. ಹೆಂಗ ಅನ್ಸ್ತಿದೆ? ಸೂಪರ್. ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು. ಸುಮ್ಮನೆ ಕುತ್ಕೊಳ್ಳಿ, ಹೊರಗ್ಬಾರ್ದಂತೆ. ಅವ ಹೆಂಗ ಅನಿಸ್ತೈತವ? ಒಗನೆ ಕಲ್ಲು ಸೂಪರ್ ಆಗಿದೆ. ಇಲ್ಲ ಕಲ್ ಕರ್ಕೊಂಡಿರೋಣ. ತುಂಬಾ ಚೆನ್ನಾಗಿದೆ ಅಲ್ಲ? ಅಲ್ಲಾಡ್ಬಾರ್ದು. ಅಪ್ಪ ದೇವ್ರೇ ದೇವ್ರೇ. ಏನಾಗಲ್ಲ, ಎಂಜಾಯ್ ಮಾಡ್ಬೇಕು, ಹೆದರ್ಕೋಬಾರ್ದು. ನೋಡಲ್ಲಿ ಆಪೋಸಿಟ್ ವಾಟರ್ನ ಹೆಂಗ್ ಪಾಪ ಕಷ್ಟಪಟ್ಟು ಏನೇನೋ ಮಾಡ್ತಾವ್ರೆ ಅವ್ರು ನಿಮ್ಗೋಸ್ಕರ. ಎಲ್ಲಿ ಮಗ್ನೆ ಇದು ದಾಂಡೇಲಿ ಹೆಂಗೆ ಎಕ್ಸ್ಪೀರಿಯನ್ಸ್? ಓ ದಾಂಡೇಲಿ ರಿವರ್ ರಾಫ್ಟಿಂಗ್. ನೀರೆಲ್ಲ ಫುಲ್ ಕಮ್ಮಿ ಆಗಿ ಹೋಗ್ಬಿಟ್ಟಿದೆ. ರೆಗ್ಯುಲರ್ ಆಗಿ ಹಾಕ್ತೀನಿ. ಅಲ್ಲ ಫೋಟೋ ತಗೊಳಕ್ಕೆ ಅಂತ ಅಷ್ಟೇ ಒಂದು. ಎಲ್ಲ ಅಲ್ಲಿ ಮತ್ತೆ ಹಂಗೆ ಅವ್ರೆ. ಕೆಳಗಡೆ ಬಗ್ಸಿ ಇನ್ನೊಂಚೂರು. ಎಸ್, ಮಸ್ತಾಗ್ ಬರ್ತಾ ಇದ್ಯಂತೆ ನೋಡಲ್ಲಿ. ಇದ್ದ ಮಸ್ತಾಗ್ ಬರ್ತಾ ಇರೋದ. ನನ್ ಮಗನ್ ವಾಯ್ಸ್ ನೋಡು. ಅಲ್ಲಿ ನೋಡು ಮಗ್ನೆ ಕಾಣಿಸೋದು. ನೀರ್ ನೆನೆಯಕ ನಾವೀಗ. ಅಯ್ಯಯ್ಯೋ
ಫೋಟೋ ತೆಗಿ ಇಬ್ರದ್ದು ಇವಾಗ ಈ ವ್ಯೂ ಕಾಣತ್ತಾರ ಗ್ಲಾಸ್ ಏನ್ ಬೇಡ. ನೋಡಿ ಫ್ರೆಂಡ್ಸ್, ಇದೆ ಹೊಗೇನಕಲ್ ಫಾಲ್ಸ್. ಇಷ್ಟದಂತ ನೋಡಿದ್ದೇನು ಫ್ರೆಂಡ್ಸ್? ಎಸ್, ಹೆಂಗಿದೆ ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್. ಸೂಪರ್ ಆಗಿದೆ ಫ್ರೆಂಡ್ಸ್. ರಿವ್ಯೂ ಕೊಡಿ ಫ್ರೆಂಡ್ಸ್. ಬರ್ತಾರಾ ಇಲ್ಲಿ? ಇನ್ನು ಜೂಮ್ ಮಾಡು. ಮೀನು ಮೇಲ್ ಬರ್ತದಲ್ಲ, ಕಾಯ್ತಾ ಇದೆ ಕಾಯ್ತಾ ನೋಡು, ಮೀನ್ನ ಕಾಯ್ತಾ ಇರೋದಂತೆ ಕುಕ್ರೆ. ಅದು ಹೆಂಗ್ ನೋಡೋಣ, ಅದು ಶಾರ್ಪ್ ಆಗಿ ನೋಡ್ತಿರೋದು ನೋಡು ಕೆಳಗಡೆಗೆ. ಸ್ವಲ್ಪ ಆ ಕಡೆ ಈ ಕಡೆ ಆಗಲ್ಲ, ಕ್ಯಾಚ್ ಎತ್ಕೊಂಡು ಹಂಗೆ ಹಾರ್ಕೊಂಡು ಮೇಲ್ಗಡೆ ಇರೋ ಹದ್ದುಗಳು ಬರ್ತಾವ, ಕೆಳಗಡೆ ಬಂದು ಕಚ್ಕೊಂಡು ಹೋಗ್ತವೆ. ಅಲ್ಲ, ಅದಕ್ಕೊಂದಕ್ಕೇನೆ ಆಗೋದು. 3 ಅಡಿ ಒಳಗಡೆ ಇದ್ರು ಕಾಣುತ್ತಾ? ನೋಡ್ ನಮ್ಮ ಅಕ್ಕನ ಕಣ್ಣಿಗೆ, ಇಲ್ಲೇ ಪಕ್ಕದಲ್ಲಿದ್ರೆ ಕಾಣಲ್ಲ. ಅಣ್ಣ ಏನ್ ಮಾಡಿಸ್ತಿದ್ಯಾ ಅಣ್ಣ? ಏನ್ ಮಾಡಿಸ್ತಿದ್ಯಾ? ಹೇಳವ, ಇವಾಗ ಏನೋ ಹೇಳ್ಬೇಕಂತಿದ್ದಲ್ಲ, ಹೆಂಗೈತವ ಊಟ? ಅಲ್ಲಿ ಅಲ್ಲಿ ನಿಮ್ಮ ಅವ್ವಂಗೆ ಅವಳು ತಿನ್ನ ಬಿಜಿ ಚೆನ್ನಾಗೈತಾ? ಏನೇನು ಮಾಡಿಸಿದ್ಯಾ? ಹಾ ಹಾ, ಎಲ್ಲ ಚೆನ್ನಾಗೈತಾ? ಕಲ್ಲಲ್ಲಿ ಅರ್ದಿರೋದಾ? ಪಾವನಿ ಹಿಂದೆ ಹೋಗು, ಹೇಳಪ್ಪ, ಇವಾಗ ರಿವ್ಯೂ ಕೊಡಪ್ಪ. ಸೂಪರ್ ಆಗಿದೆ. ಹಾ ಹಾ, ಹಂಗೆ. ಫಿಶ್ ಫ್ರೈ ತಿಂದ್ರಾ? ಫ್ರೈ ತಿನ್ನಿ, ಯಾಕೆ? ಆ್ಯಕ್ಚುಲ್ ಆಗಿ ನಾವು ಲಾಸ್ಟ್ ಟೈಮ್ ಬಂದಾಗ ವ್ಯೂ ಪಾಯಿಂಟು ಎಲ್ಲ ಫೋಟೋಸ್ ತೊಗೊಂಡಿದ್ವಿ. ರೀಸನ್ ಇಷ್ಟೇ, ಯಾಕಂತ ಹೇಳಿದ್ರೆ ನಮಗೆ ನೀರು ಜಾಸ್ತಿ ಇದ್ದಿದ್ದರಿಂದ ಆಟೋದಲ್ಲಿ ಆಚೆ ಕರ್ಕೊಂಡು ಹೋಗಿ ಅಲ್ಲಿ ಮೇಲ್ಗಡೆಯಿಂದ ಕರ್ಕೊಂಡು ಬಂದಿದ್ರು. ಸೊ ನಮಗೆ ಎಲ್ಲ ಕಡೆ ಫಾಲ್ಸಲ್ಲಿ ಮೇಲ್ಗಡೆಯಿಂದ ಫೋಟೋ ಸಿಕ್ಕಿತ್ತು. ಬಟ್ ಈ ಸರಿ ಏನಪ್ಪ ಅಂತ ಹೇಳಿದ್ರೆ ನೀರು ಕಡಿಮೆ ಇರೋದ್ರಿಂದ ಕೆಳಗಡೆನೇ ರೌಂಡ್ಸ್ ಹೊಡ್ತಿದ್ದಾರೆ. ಹಾಗಾಗಿ ನಮಗೆ ವ್ಯೂ ಪಾಯಿಂಟಲ್ಲಿ ಎಲ್ಲೋ ಮೇಲ್ಗಡೆಯಿಂದ ಫೋಟೋ ಸಿಕ್ಕಿಲ್ಲ. ಇಲ್ಲೂ ಅಷ್ಟೇ, ಲಾಸ್ಟ್ ಟೈಮ್ ತೊಗೊಂಡಂಗೆ ಫೋಟೋನ ತೊಗೊಳಕ್ಕಾಗಿಲ್ಲ. ಬಟ್ ಇಲ್ಲಿಗೆ ಕಷ್ಟಪಟ್ಟು ಫುಲ್ ರಿಸ್ಕ್ ತಗೊಂಡು ಬಂದು ಫೋಟೋನ ತಗೊಂಡು ವಾಪಸ್ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ತುಂಬ ಜನ ಪ್ಲ್ಯಾನ್ ಮಾಡ್ಕೊಳ್ತಿರ್ತಾರೆ ಬೋಟಿಂಗ್ ಬೆಟರ್, ಅಂದರೆ ತೆಪ್ಪದಲ್ಲಿ ಹೋಗೋದು. ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಅವ್ರ ಹತ್ರ ಚೆನ್ನಾಗಿ ಮಾತಾಡಿಕೊಂಡ್ರೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಹತ್ರ ಹೋಗಿ ತೋರಿಸ್ಕೊಂಡು ನಮಗೆ ಫೋಟೋಸ್ ಎಲ್ಲ ತೆಕ್ಕೊಡ್ತಾರೆ. ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಕೊನೆಗೆ ಹಿಂಗೆ ಬಂದು ಆಯಿಲ್ ಮಸಾಜ್ ಅಂತೆ ಅದು ಇದು ಎಲ್ಲ ಮಾಡಿಸ್ಕೊಂಡು ನೀಟಾಗಿ ತಿನ್ಕೊಂಡು ಉಣ್ಕೊಂಡು ಹೋಗ್ಬೋದು. ಬಟ್ ಇಲ್ಲೊಂಚೂರು ಗಲೀಜಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಿ. ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸಜೆಷನ್ಸ್ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.